ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ. ಕಾಂಗ್ರೆಸ್ ಹಾಕೊಂಡಿದ್ದಂತಹ ಲೆಕ್ಕಾಚಾರ ಎಲ್ಲ ಯಾವುದು ಅಂದುಕೊಂಡಂಗೆ ಆಗ್ತಾ ಇಲ್ಲ. ಇಂಡಿ ಕೂಟದಿಂದ ಹಿಡಿದು ಸುಮಾರು ವಿಚಾರಗಳಲ್ಲಿ ಈ ಹೊತ್ತಲ್ಲಿ ಮತ್ತೊಂದು ಶಾಕಿಂಗ್ ನ್ಯೂಸ್ ಕರ್ನಾಟಕ ಕಾಂಗ್ರೆಸ್ ನಾಯಕರಿಗೆ ಸಂದೇಶವಾಗಿ ಸಿಕ್ಕಿರೋದು. ಖರ್ಗೆ ರಾಜೀನಾಮೆಯ ವಿಚಾರ ಈಗ ಕಂಗಾಲಾಗುವಂತಾಗಿದೆ. ಏನ್ ಹಾಗಾದ್ರೆ ರಾಜೀನಾಮೆ ಆಲೋಚನೆ ಯಾಕೆ ಬಂತು, ಏನು ಸಂದೇಶ? ಸಿದ್ದರಾಮಯ್ಯನವ್ರಿಗೆ, ಡಿ ಕೆ ಶಿವಕುಮಾರ್ ಅವ್ರಿಗೆ ಖಡಕ್ ಮೆಸೇಜ್ ಒಂದು ಬಂದಿದೆ. ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಖರ್ಗೆ ಅವರು ಈಗ ಬಹಳ ತಲೆ ಕೆಡಿಸ್ಕೊಂಡು ಬಿಟ್ಟಿದ್ದಾರೆ, ಬೇಸರದಲ್ಲಿದ್ದಾರೆ ಸುಮಾರು ವಿಚಾರಗಳಲ್ಲಿ. ಒಂದು ಇಂಡಿ ಕೂಟ, ಅದು ರಾಹುಲ್ ಗಾಂಧಿ ಅವ್ರ ಮೇಲಿನ ಮುನಿಸ್ನಿಂದಾಗಿ ಎಲ್ಲರೂ ದೂರ ಆದ್ರೋ ಅಥವಾ ಅವರವರ ಪಕ್ಷದ ಅಸ್ತಿತ್ವ, ಪ್ರಾದೇಶಿಕ ಪಕ್ಷಗಳ ಅಸ್ತಿತ್ವ ಅಂತ ಬಂದಾಗ ಕಾಂಗ್ರೆಸ್ನ ಜೊತೆಗೆ ನಾವ್ಯಾಕೆ ಕೈ ಜೋಡಿಸೋಣ ಅಂತ ಇದು ನಿರೀಕ್ಷಿತವೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇಂಡಿ ಕೂಟ 400 ಸೀಟ್ಸ್ ಕಾಮನ್ ಕ್ಯಾಂಡಿಡೇಟ್ ಅಂತ ಅಂದುಕೊಂಡಿದ್ದು NDA BJP ನಾವು ಕಟ್ ಹಾಕ್ತೀವಿ ಅಂತ ಮಾಡಿದ್ದ ಪ್ಲಾನ್ ಎಲ್ಲ ಈಗ ತಲೆ ಕೆಳಗಾಗಿ ಹೋಗಿದೆ. ಇಂಡಿ ಕೂಟದಲ್ಲಿ ಆಘಾತದ ಮೇಲೆ ಆಘಾತ, ಪ್ರಮುಖ ನಾಯಕರೇ ಔಟ್ ಆಗಿಬಿಟ್ಟಿದ್ದಾರೆ. ಕೂಟ ಅನ್ನೋದು ಅಸ್ತಿತ್ವದಲ್ಲೇ ಇದೆಯಾ ಇಲ್ವಾ ಗೊತ್ತಾಗ್ತಿಲ್ಲ ಅಷ್ಟರ ಮಟ್ಟಿಗೆ. ಖರ್ಗೆ ಅವ್ರ ಲೆಕ್ಕಾಚಾರ ಈಗ AICC ಅಧ್ಯಕ್ಷರಾಗಿ ಕರ್ನಾಟಕದಲ್ಲಾದರೂ ಪಕ್ಕ ಆಗಬೇಕಲ್ಲ. ಕೊನೆ ಪಕ್ಷ ಕರ್ನಾಟಕದಲ್ಲಿ 15+20 ಟಾರ್ಗೆಟ್ ಅಂತ ಇಟ್ಕೊಂಡಿರೋದು. ಕೊನೆ ಪಕ್ಷ 15 ಆದರೂ ಗೆಲ್ಲಲೇಬೇಕು. ಇದು ಪ್ರತಿಷ್ಠೆಯ ವಿಚಾರ. ತವರಲ್ಲೇ ಗೆಲ್ಲೋದಕ್ಕಾಗಲಿಲ್ಲ, ಇನ್ನೇನು ದೇಶ ಗೆಲ್ತೀರಿ ಅನ್ನೋ ಪ್ರಶ್ನೆ ಬರುತ್ತೆ. ಇಂಡಿ ಕೂಟದ ನಾಯಕತ್ವನೂ ಅವ್ರು ಹೆಗ್ಲಿಗೆ ಹಾಕಿದ್ರು, ಯಾರಿಗೂ ಇಷ್ಟ ಇಲ್ಲ ಅನ್ನೋ ಥರ ಜಟಾಪಟಿ ಶುರುವಾದಾಗ AICC ಅಧ್ಯಕ್ಷರಾಗಿದ್ದು ಕೂಡ ಅಂಥದ್ದೇ ಸಂದರ್ಭದಲ್ಲಿ ಬಹಳಷ್ಟು ಸವಾಲುಗಳನ್ನು ಎದುರಿಗಿಟ್ಕೊಂಡು ಖರ್ಗೆ ಅವರು ಮುನ್ನಡಿಬೇಕಾಗಿದೆ. ಈಗ ಕರ್ನಾಟಕದ ಸವಾಲು ಕೂಡ ಅಷ್ಟೇ ದೊಡ್ಡದಿದೆ. ಈ ಹೊತ್ತಲ್ಲಿ ರಾಜ್ಯ ನಾಯಕರ ಜೊತೆ, ಪ್ರಮುಖ ನಾಯಕರ ಜೊತೆ ಆಡಿರುವ ಮಾತು, ರಾಜೀನಾಮೆಯ ಬಗ್ಗೆ ಸಿಕ್ಕಿರುವ ಸುಳಿವು ಏನು ನೋಡಿ. ಮೊನ್ನೆ ಅಷ್ಟೇ ರಾಜ್ಯಸಭೆಯಲ್ಲಿ ಅವರು ಮಾತನಾಡ್ತಾ, ಈಗ ಬಿಡಿ BJP 400+ ಸೀಟ್ಸ್ ಅಂತ ಹೇಳಿದ್ದು BJPಗೆ ಹಬ್ಬದ ಊಟದಂತಾಗೋಯ್ತು, ಚಪ್ಪಾಳೆಗಳ ಸುರಿಮಳೆ ಅಬ್ಬರ. ಅವರು ಅಣಗಿಸಿದ್ರು, ವ್ಯಂಗ್ಯ ಮಾಡಿದ್ರು, ಏನಾದರೂ ಆಗಲಿ ಖರ್ಗೆ ಅವರು ಶಸ್ತ್ರತ್ಯಾಗ ಮಾಡಿಬಿಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ BJP ಸಂಭ್ರಮಿಸ್ತು. ಅದನ್ನ ಯಾಕೆ ಹೇಳಿದ್ರು ಅವ್ರು ಆ ಮಾತು ಗೊತ್ತಿಲ್ಲ. ಈಗ ರಾಜ್ಯ ನಾಯಕರ ಬಗ್ಗೆ ಭಯ ಆಗ್ತಿರೋದು, ಸಚಿವರುಗಳೇ ರೆಡಿ ಇಲ್ಲ ಎಲೆಕ್ಷನ್ಗೆ ನಿಲ್ಲೋಕೆ, MP ಎಲೆಕ್ಷನ್ಗೆ ನಿಲ್ತೀವಿ ಅಂತ ಕ್ಯಾಬಿನೆಟ್ ರಚನೆ ಟೈಮಲ್ಲಿ ಹೇಳಿ ಬಂದಿದ್ರು ಸರ್ಕಾರ ಆದಾಗ. ಆದರೆ ಈಗ ಬಹಳಷ್ಟು ಜನಕ್ಕೆ ಸೋಲಿನ ಆತಂಕವೋ, ಮಂತ್ರಿಗಿರಿ ಕಳ್ಕೊಂಡು ಡೆಲ್ಲಿಗೆ ಹೋಗಿ ನಾವು ಏನು ಮಾಡೋಣ ಅನ್ನುವಂಥ ಬೇಸರವೋ ಗೊತ್ತಿಲ್ಲ, ನಿಲ್ಲೋಕೆ ರೆಡಿ ಇಲ್ಲ. ರಾಮ ಮಂದಿರ ಎಫೆಕ್ಟಿಂದ BJP ಆತ್ಮವಿಶ್ವಾಸ ಹೆಚ್ಚಿಸ್ಕೊಂಡ ಮೇಲಂತೂ ಸಚಿವರು ಹೆಜ್ಜೆ ಹಿಂದಕ್ಕಿಡ್ತಿದ್ದಾರೆ ಒಬ್ಬೊಬ್ಬರೇ. ಹಾಗಾಗಿ ಖರ್ಗೆ ಅವರು ಕಟ್ಟುನಿಟ್ಟಾಗಿ ಹೇಳಿರೋದು, ಕರ್ನಾಟಕದಲ್ಲಿ 15 ದಾಟದೇ ಇದ್ರೆ ನಾನು ರಾಜೀನಾಮೆ ಕೊಡೋದು ಗ್ಯಾರಂಟಿ. AICC ಅಧ್ಯಕ್ಷ ಸ್ಥಾನಕ್ಕೆ ನೈತಿಕ ಹೊಣೆ ಹೊತ್ತು ನಾನು ರಾಜೀನಾಮೆ ಕೊಡಲೇಬೇಕಾಗತ್ತೆ, ನೆನಪಿರಲಿ, ಇದ್ರ ಮೇಲೆ ನಿಮಗೆ ಬಿಟ್ಟಿದ್ದು ಅಂತ ಹೇಳಿಬಿಟ್ಟಿದ್ದಾರಂತೆ. ಜೊತೆಗೆ ಗ್ಯಾರಂಟಿ ಶಾಕ್ ಕೊಟ್ಟಿದ್ದಾರೆ ಖರ್ಗೆ ಅವರು. ಗ್ಯಾರಂಟಿ ನಂಬಿಕೊಂಡು ನಾವು ಗೆದ್ದು ಬಿಡ್ತೀವಿ ಅನ್ನೋ ಭ್ರಮೆಯಲ್ಲಿರಬೇಡಿ, ಗ್ಯಾರಂಟಿ ವರ್ಕ್ ಆಗುತ್ತೆ, ಗ್ಯಾರಂಟಿ ಮೇಲೆ ಚುನಾವಣೆ ಗೆಲ್ತೀವಿ ಅಂತ ಅಂದುಕೊಂಡಿದ್ರೆ ಅದು ಖಂಡಿತ ಅಸಾಧ್ಯ. ರಾಜಸ್ಥಾನದಲ್ಲಿ ನಮ್ಮದೇ ಸರ್ಕಾರ ಆಯಿತು, 7 ಗ್ಯಾರಂಟಿ ಘೋಷಣೆ ಮಾಡಿ ಏನಾಯಿತು? ಪಂಚರಾಜ್ಯ ಚುನಾವಣೆ ಬೆಸ್ಟ್ ಎಕ್ಸಾಂಪಲ್, ರೀಸೆಂಟ್ ಎಕ್ಸಾಂಪಲ್ ಬೇರೆ ಇದೆ. ಗ್ಯಾರಂಟಿಗಳ ಸುರಿಮಳೆ ಸುರಿಸಿದ್ರೂ ಕೂಡ BJPಗೆ ಮತ ಒತ್ತಿದ್ರು. ಸೊ ಗ್ಯಾರಂಟಿ ಮೇಲೆ ನಮಗೆ ಓಟ್ ಹಾಕ್ತಾರೆ, ಗ್ಯಾರಂಟಿಯಿಂದ ನಾವು BJPಯನ್ನು ಕಟ್ ಹಾಕ್ತೀವಿ ಅನ್ನೋ ನಂಬಿಕೆಯಲ್ಲಿ ಕೂರಲೇಬೇಡಿ ಅಂತ ಹೇಳುವ ಮೂಲಕ ದೊಡ್ಡ ಅಸ್ತ್ರವನ್ನೇ ಕೈ ಬಿಟ್ಟುಬಿಟ್ರ. ಗ್ಯಾರಂಟಿಯ ಮೇಲೇನೆ ಕೈ ಪಾಳಿ ಈಗ ನಂಬಿಕೆ ಕಳ್ಕೊಳ್ತಾ ಗ್ರೌಂಡ್ ರಿಪೋರ್ಟ್ ಆಧಾರದಲ್ಲಿ ಖರ್ಗೆ ಅವರು ಮಾತಾಡ್ತಿದ್ದಾರೆ ಅನ್ನೋ ವಿಚಾರ. ಕರ್ನಾಟಕದಲ್ಲಿ ಸಚಿವರು ಹಿಂದೇಟ್ ಹಾಕಿಬಿಟ್ರೆ ಬಹಳ ಕಷ್ಟ ಇದೆ ಅಂತ, ಬರೀ 10 ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಹಾಗೂ ಹೀಗೂ ಮಾಡಿ ನಾವು ಅಭ್ಯರ್ಥಿಗಳನ್ನ ಫೈನಲ್ ಮಾಡಬಹುದು, ಗೆಲ್ಲೋ ಸಾಮರ್ಥ್ಯ ಇರೋರ್ನ. ಬೇರೆ ಕಡೆ ಕಷ್ಟ ಅನ್ನೋ ತಲೆನೋವು ಎದುರಾಗಿದೆ. ಸೊ ಸಚಿವರ ಅಖಾಡಕ್ಕೆ ಇಳಿಲೇಬೇಕು, ಇಳಿದ್ರೆ ಓಕೆ, ಇಲ್ಲ ಅಂದ್ರೆ ಏನು? ಈ ಟೆನ್ಷನ್ನಿಂದ ಸಿಟ್ಟು ಮಾಡಿಕೊಂಡು ಖರ್ಗೆ ಅವರು ಸಂದೇಶ ಕೊಟ್ಟಿದ್ದಾರೆ. ನೆನಪಿರ್ಲಿ, 15 ದಾಟಲಿಲ್ಲ ಅಂದ್ರೆ ಕರ್ನಾಟಕ ನನ್ನ ತವರಿನ ಹೊಣೆಯನ್ನು ನಾನು ಹೊತ್ತು ರಾಜೀನಾಮೆ ಕೊಡಲೇಬೇಕಾಗತ್ತೆ ಅಂತ. ಕಾದ್ ನೋಡೋಣ, ಕರ್ನಾಟಕದ ಮಿನಿಸ್ಟರ್ಸ್ ಈಗಲಾದರೂ ಹೈಕಮಾಂಡ್ ಸಂದೇಶಕ್ಕೆ ಬಗ್ತಾರಾ, ತಮ್ಮದೇ ದಾರಿ ಹಿಡಿತಾರಾ ಅಂತ. ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.